ಇವತ್ತು ನಮಸ್ಕಾರ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರಗಳು. ಬ್ಲೂ ಇಂಡಿಯಾ ಪಕ್ಷದ ವತಿಯಿಂದ ಸರ್ವರಿಗೂ ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬ್ಲೂ ಇಂಡಿಯಾ ಪಕ್ಷದ ಕೇಂದ್ರ ಕಚೇರಿ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ಅದರ ಜೊತೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳ ಒಂದು ಸೇರ್ಪಡೆ ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮ ಅಂತ ಏನಾದರೂ ಕರಿತೀವಿ, ಅದು ಕೂಡ ಇವತ್ತು ಇಲ್ಲಿ ನೆರವೇರಿದೆ ನಿಮ್ಮ ಸಮ್ಮುಖದಲ್ಲಿ. ಇವತ್ತು ಕರ್ನಾಟಕದಲ್ಲಿ ಜಾತ್ಯತೀತ ಅಂತ ಹೆಸರಿಟ್ಕೊಂಡು ಒಂದು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಆಗಿದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಸೆಕ್ಯುಲರಿಸಮ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಒಂದು ಕೋಮಿಗೆ, ಒಂದು ಕಮ್ಯುನಿಟಿಗೆ ಓಲೈಕೆ ರಾಜಕಾರಣದ ಜೊತೆಗೆ ಭ್ರಷ್ಟಾಚಾರ ಅತಿಯಾಗ್ತಾ ಇದೆ. ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ಧರ್ಮದ ಆಧಾರಿತ ರಾಜಕಾರಣವನ್ನ ಒಂದು ಪಕ್ಷ ಮಾಡ್ಕೊಂಡು ಬಂದಿದೆ. ಆದ್ರೆ ಅದು ಕೂಡ ಭ್ರಷ್ಟ ಸರ್ಕಾರವಾಗಿ ಮಾರ್ಪಟ್ಟಿದೆ. ಈಗ ಕರ್ನಾಟಕ ಒಂದು ಮನೆ ಇದ್ದಂಗೆ, ಆ ಒಂದು ಮನೆ ಮೂರು ಬಾಗಿಲು, ಜನರ ಜೀವನ ಊರು ಬಾಗಿಲು ಅನ್ನೋಂಗೆ ಆಗಿದೆ ಇವತ್ತು. ಹಾಗಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನ ನಾವು ತರಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಬ್ಲೂ ಇಂಡಿಯಾ ಪಕ್ಷವನ್ನ ರಾಜ್ಯದ ಅಭಿವೃದ್ಧಿ ಸಲುವಾಗಿ ಈ ಒಂದು ಪಕ್ಷವನ್ನ ನಾವು ಇಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಇದೀವಿ. ನೀಲಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಅನಂತ, ಅಗಾಧ, ಅನನ್ಯ, ಅತೀತ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಜೊತೆನಲ್ಲಿ ನೀಲಿ, ಈಗ ನಮ್ಮ ತ್ರಿವರ್ಣ ಧ್ವಜದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಅಶೋಕ ಚಕ್ರದ ಬಣ್ಣ ನೀಲಿ, ಅದು ಸಮಾಜದ ಸಮಾನತೆಯ ಸಂಕೇತವಾಗಿರೋದ್ರಿಂದ ನಾವು ಈ ಒಂದು ಬ್ಲೂ ಇಂಡಿಯಾ ಪಕ್ಷ ಅನ್ನೋ ಪಕ್ಷವನ್ನ ನಾವು ಕರ್ನಾಟಕದಲ್ಲಿ ಸ್ಥಾಪನೆಯನ್ನ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಎಲ್ಲ ಪಾರ್ಟಿಗಳ ರೀತಿ ನಾವು ಕೂಡ ಎಲ್ಲ ಚುನಾವಣೆಗಳಲ್ಲಿ ಭಾಗವಹಿಸ್ತೀವಿ. ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿಗೆ ನಾವು ಮೊಟ್ಟ ಮೊದಲನೇ ಆದ್ಯತೆಯನ್ನ ನೀಡೋದರ ಮುಖೇನ ಈ ಪಕ್ಷದ ಪ್ರಥಮ ಮುಖ್ಯಸ್ಥನಾಗಿ ನಾನು ಈ ಪಕ್ಷವನ್ನ ಮುನ್ನಡೆಸ್ತೇನೆ ಅಂತೇಳಿ ತಮ್ಮೆಲ್ಲರ ಮುಂದೆಗಡೆ ನಾನು ಹಾಮಿಯನ್ನ ಕೊಡ್ತೇನೆ. ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತೇಳಿ. ಬ್ಲೂ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಒಂದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದೇನೆ. ಇವರು ನನ್ನ ಪಕ್ಕದಲ್ಲಿ ಬಲಭಾಗಕ್ಕೆ ಕುಂತಿರ್ತಕ್ಕಂಥವರು ರಾಷ್ಟ್ರೀಯ ಅಧ್ಯಕ್ಷರು ಬೊಂಗು ಪ್ರಸಾದ್ ಗೌಡ್ ಅಂತೇಳಿ, ಮತ್ತೆ ಹಾಗೆ ಅವರ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ಕಮ್ಮಟ ಭೂಪಾಲ್, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಇದ್ದಾರೆ. ಮತ್ತೆ ಈ ಭಾಗದಲ್ಲಿ ನಮ್ಮ ಶೋಭಾ ಅಂತೇಳಿ ಬ್ಲೂ ಇಂಡಿಯಾ ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ. ಪಕ್ಷದ ಉದ್ದೇಶ ಭ್ರಷ್ಟ ಮುಕ್ತ ಮತ್ತು ಅಭಿವೃದ್ಧಿಯ ರಾಜಕಾರಣವನ್ನು ಕೊಡಬೇಕು ಅನ್ನೋದು ಮೂಲ ಉದ್ದೇಶ. ಸಮಾಜದ ನಿರ್ಮಾಣ ಮತ್ತು ಅಭಿವೃದ್ಧಿ, ಇದು ನಮ್ಮ ಮೂಲ ಮಂತ್ರ. ಸರ್, ಒಬ್ಬ ಮಾಜಿ ಪ್ರಧಾನಿ ಮಗ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಕುಮಾರಸ್ವಾಮಿ ಅವರು, ಗಾಂಧೀಜಿ ಬಂದಿದ್ರು ಕೂಡ ಏನು ಹಣ ಕೊಡದಲ್ಲೇ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ರಾಜ್ಯ ನಗರಾಧ್ಯಕ್ಷ? ಸರ್, ಇವತ್ತು ಇಡೀ ಭಾರತ ದೇಶದಲ್ಲಿ ಏನಾದ್ರೆ ಸಾಮಾನ್ಯ ಜನ ಇದ್ದಾರೆ, 100ಕ್ಕೆ 72ರಿಂದ 75% ಟ್ಯಾಕ್ಸ್ ಅನ್ನು ಕಟ್ಟಿ ಆತ ಜೀವನವನ್ನ ನಡೆಸಬೇಕು ಅಂತಂದ್ರೆ ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ತನ್ನ ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಹಣ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪರಿಸ್ಥಿತಿಗೂ ಕೂಡ ಇದೇ ರಾಜಕಾರಣಿಗಳೇ ಕಾರಣವಾಗಿದ್ದಾರೆ. ಅವತ್ತು ಬ್ರಿಟಿಷರು ಈ ದೇಶವನ್ನ ದೋಚ್ಕೊಂಡು ಹೋಗ್ಲಿಕ್ಕೆ ಬಂದ್ರು. ಇವತ್ತು ಭಾರತ ದೇಶದ ಬ್ರಿಟಿಷರು ದೋಚಿ ತಮ್ಮ ಮನೆಯನ್ನ ತುಂಬಿಕೊಳ್ಳಿಕ್ಕೆ ಬಂದಿದ್ದಾರೆ. ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಮ್ಮ ಈ ಒಂದು ಹೋರಾಟ ಇದೆ. ಇವಾಗ ಸಿಬಿಐ ಬಂದರೆ ಗ್ರೇಟರ್ ಬೆಂಗಳೂರು, ಇದಕ್ಕೋಸ್ಕರ ಬಿಐಪಿ ಪಾರ್ಟಿ ಸ್ಥಾಪನೆ ಆಗ್ತಿದೆ ಅಂತ ಜನರ ಆರೋಪ. ಖಂಡಿತವಾಗಿಯೂ ಇಲ್ಲ ಸರ್, ಬಿಐಪಿ ನಮ್ಮ ಪ್ರಾಜೆಕ್ಟ್ ಅಲ್ಲ. ಬಿಐಪಿ ಇಲ್ಲಿ ದೇಶ ಅಂದ್ರೆ ಏನಪ್ಪಾ ಅಂತಂದ್ರೆ, ದೇಶ ಅಂದ್ರೆ ಇಲ್ಲಿ ಬದುಕೋ ಜನ. ಇಲ್ಲಿ ಬದುಕೋ ಜನಕ್ಕೋಸ್ಕರ ಕಾನೂನು ರೂಪಿಸ್ಬೇಕೇ ವಿನಃ ಆ ಜನರನ್ನ ಸುಲಿಗೆ ಮಾಡ್ಲಿಕ್ಕೋಸ್ಕರ ಕಾನೂನುಗಳನ್ನ ರೂಪ ಮಾಡ್ತಿದ್ದಾರೆ. ಅದರ ವಿರುದ್ಧವಾದಂತ ನಮ್ಮ ಹೋರಾಟ, ಅದಕ್ಕಾಗಿ ಬಿಐಪಿ ಪಾರ್ಟಿ. ಆದ್ರೆ ಜಿಪಿಎನಲ್ಲಿ ತಮ್ಮ ಕಣ ಕೇಳಿಸ್ತೀರಾ ಪಕ್ಷದಿಂದ? 100% ಇಳಿಸ್ತೀವಿ ಸರ್. ಎಷ್ಟು ಜನ ನಮ್ಮ ಪಾರ್ಟಿಗೆ ಬಂದು ಟಿಕೆಟ್ ಅನ್ನ ಆಕಾಂಕ್ಷಿಗಳು ಬರ್ತಾರೋ ಅಷ್ಟೋ ಜನಕ್ಕೂ ಟಿಕೆಟ್ ಅನ್ನ ಕೊಡ್ತೇವೆ. ಆದ್ರೆ ಭ್ರಷ್ಟ ಮುಕ್ತವಾದ ವ್ಯಕ್ತಿಗಳಿಗೆ ಮೊದಲನೇ ಆದ್ಯತೆಯನ್ನ ಕೊಡ್ತೇವೆ. ಗ್ರೇಟರ್ ಬೆಂಗಳೂರು ಈ ಒಂದು ಗಾರ್ಬೇಜ್ ಸಿಟಿ ಆಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿವೃದ್ಧಿ ಯಾವ ರೀತಿ ಪಡ್ತಾರೆ, ಕನಸು ಯಾವ ರೀತಿ ಡ್ರೀಮ್ ಇಟ್ಕೊಂಡಿದ್ದೀರಾ? ಸರ್, 100% ಇವತ್ತು ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ನಗರ 5ನೇ ಸ್ಥಾನಕ್ಕೆ ಬಂದಿದೆ ಗಾರ್ಬೇಜ್ ಸಿಟಿಯಲ್ಲಿ.
5ನೇ ಸ್ಟೇಜ್ ಅಲ್ಲಿ ಇವತ್ತು ಇಡೀ ವರ್ಲ್ಡ್ ಅಲ್ಲಿ 5ನೇ ನಗರವಾಗಿ ಮಾರ್ಪಟ್ಟಿದೆ. ಇದನ್ನ ನಾವು ಸುಧಾರಿಸುವ ನಿಟ್ಟಿನಲ್ಲಿ ಆಯಾ ವಾರ್ಡುಗಳಲ್ಲೇ ಕಸ ವಿಲೇವಾರಿ ಮತ್ತು ಗೊಬ್ಬರ ತಯಾರಿಕಾ ಕೇಂದ್ರಗಳನ್ನ ಮಾಡಿದ್ದೇ ಆದ್ರೆ ಇದನ್ನ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ವೈಜ್ಞಾನಿಕವಾಗಿ ಮಾಡಿ ತೋರಿಸ್ಲಿಕ್ಕೆ ನಮ್ಮ BIP ಪಾರ್ಟಿ ಬದ್ಧವಾಗಿದೆ ಸರ್. ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತಮ್ಗೊಂದು ಸ್ಥಾನ ಕೊಟ್ಟವ್ರೆ, ಅವ್ರಿಗೊಂದು ಇಮೇಜ್ ನ ಬಿಲ್ಡಪ್ ಮಾಡ್ತಾರೆ, ಪಕ್ಷ ಸಂಘಟನೆ ಮಾಡ್ತೀರಾ, ಅವ್ರ ಗೌರವ ಉಳಿಸ್ತೀರಾ, ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಸರ್, ಇಲ್ಲಿ ರಾಷ್ಟ್ರೀಯ ಪಕ್ಷ ಅಂತನೂ ಅಥವಾ ಇಲ್ಲಿ ಇನ್ನೊಂದು ಬೇರೆ ಯಾರ್ದೋ ವ್ಯಕ್ತಿತ್ವದ ವಿಚಾರಕ್ಕೋಸ್ಕರ ನಾವು ದುಡಿಯೋದಿಲ್ಲ. ನಾವು ದುಡಿತಕ್ಕಂಥದ್ದು ಇಲ್ಲಿನ ಜನಕ್ಕೋಸ್ಕರ, ಇಲ್ಲಿ ಬದುಕ್ತಿರ್ತಕ್ಕಂಥ ಜನರ ನೆಮ್ಮದಿಯ ಬದುಕನ್ನ ಕೊಡ್ಲಿಕ್ಕೋಸ್ಕರ BIP ಪಾರ್ಟಿ ಕೆಲಸ ಮಾಡುತ್ತೆ ಸರ್. तो कैसा ये डेवलप है? और ब्लू इंडिया पार्टी ने जनसंख्या के अनुपात के अनुसार बजट वितरण करे। मुसलमानों को 13% जनसंख्या है, ओनली केवल 9 विधान सभ्य है, वो भी जस्टिस नहीं है, BC को वाटा नहीं है, शेयर नहीं है। सो ब्लू इंडिया पार्टी BC, SC, ST, మైనారిటీ మరి ఇతరులకు వార్డు మెంబర్ నుంచి పార్లమెంట్ మెంబర్ వరకు జనాభా తమాషా ప్రకారం వాటా కల్పిస్తుంది. అప్పుడే సామాజిక న్యాయం జరిపింపబడుతుంది. ఇక్కడ ఉన్నటువంటి JDS పార్టీ కుటుంబ పార్టీ, కుటుంబ కలహాలతోటి కుటుంబ అభివృద్ధి కోసం మాత్రమే పనిచేస్తుంది తప్పిస్తే ఈ రాష్ట్ర ప్రజల గురించి కానీ, ఈ రాష్ట్ర యువత గురించి కానీ, ఈ రాష్ట్ర రైతుల గురించి కానీ మేలు చేసినటువంటి సందర్భాలు మనకు కనిపిస్తలేవు. కాంగ్రెస్ పార్టీ అనేక హామీలు ఇచ్చింది, ఏ ఒక్క హామీని నెరవేర్చలే. ఇక్కడ ఉన్నటువంటి పరిశ్రమల్లో BC, SC, ST మైనార్టీలకు వాటా దక్కలే. ఇక్కడ ఉన్నటువంటి ఉద్యోగాల్లో BC, SC, ST మైనార్టీలకు జనాభా దామాషా ప్రకారం వాటా దక్కలే. మరి వాళ్లకు వాటా దక్కకుండా సోషల్ జస్టిస్ చెప్పుకోవడానికేనా? అంటే ఇప్పటి వరకు భారతదేశాన్ని కానీ కర్ణాటక రాష్ట్రాన్ని కానీ పాలించిన ఏ రాజకీయ పార్టీ కూడా సామాజిక న్యాయాన్ని ప్రాక్టికల్ గా ప్రజలకు చేరువ చేయలేదు. కాబట్టి ఆర్థిక అసమానతలు పెరిగినాయి, పేదరికం పెరిగింది, ఉద్యోగాలు లేక నిరుద్యోగ సమస్య పెళ్ళుబిక్కిపోతుంది. కేవలము 15% ఓసీలు ఉన్నారు ఈ దేశంలో కానీ, ఈ యొక్క కర్ణాటక రాష్ట్రంలో కానీ. ఈ దేశ సంపద కానీ, ఈ రాష్ట్ర సంపద కానీ 15% ఉన్న కొన్ని సామాజిక వర్గాల చేతుల్లోనే చిక్కుపోయినాయి. దాన్ని బద్దలు కొడుతుంది. రేపు బ్లూ ఇండియా పార్టీ రిజర్వేషన్లు కూడా 100% అందరికి అందిస్తుంది. సమానత్వం కావాలి, అన్ని రంగాలలో వాటా దక్కినప్పుడే సమానత్వం వచ్చినట్టు లెక్క. స్వేచ్ఛగా మనిషి మాట్లాడాలి, జీవించాలి. ఈ రాష్ట్రంలో, ఈ దేశంలో ఎవరు ఏ బట్టలు ధరించాలి, ఏ తిండి తినాలనేది మనం నిర్ణయించకూడదు. అది వారి స్వేచ్ఛని హరించినట్లయితది. ఎవరైతే ప్రశ్నిస్తారో ప్రభుత్వాలని వారిని అర్బన్ నక్సలైట్ల పేరుతో ఈ యొక్క కేంద్ర రాష్ట్ర ప్రభుత్వాలు లోపల పెడుతున్నాయి. ఇది స్వేచ్ఛని హరించినట్లయితది, ఇది రాజ్యాంగ విరుద్ధము. భారతదేశ ప్రధాని, BC ప్రధాని, భారతదేశానికి మొట్టమొదటి BC ప్రధాని నరేంద్ర మోడీ గారు కేంద్రంలో 50% పైగా ఉన్నటువంటి BCలకు నో BC వెల్ఫేర్ మినిస్ట్రీ ఎట్ సెంట్రల్ స్టిల్, నో క్యాస్ట్ బేస్డ్ సెన్సెస్ సెంట్రల్ స్టిల్, నో రిజర్వేషన్స్ ఇన్ ప్రమోషన్స్. హౌ కెన్ దిస్ ఇస్ డెవలప్? కాబట్టి నరేంద్ర మోడీ BC ప్రధాని అయినా కూడా BC సమస్యలను పరిష్కరించేటందుకు చర్యలు చేపట్టలేదు. రిజర్వేషన్ల కాంగ్రెస్, BJP ఎప్పుడు కూడా అడ్డు తగులుతూ ఉన్నాయి. నూతన ఒరవడి సృష్టించడం కోసము ఇండియా హిస్టరీలో మొదటిసారిగా సామాజిక న్యాయం నినాదంతో, పూలే అంబేద్కర్ వాదంతో, బసవన్న, నారాయణ గురు మరి మహానీయులు అంబేద్కర్ లాంటి మార్గంలో నడుస్తూ ముందుకు వెళ్ళి ఈ రాష్ట్రానికి, ఈ దేశానికి బ్లూ ఇండియా పార్టీ దిక్సూచి కాబోతుంది. ప్రజలందరికీ సమానమైన హక్కులను, సమానమైన షేర్లను ఇస్తుందని ఈ సందర్భంగా మేము తెలియజేయడం జరుగుతుంది. ಮೀಡಿಯಾದವರಿಗೆ ಹಾಗೂ ಪತ್ರಕರ್ತರುಗಳಿಗೆ ನಮಸ್ಕಾರ ಮಾಡುತ್ತಾ, ಹಾಗೂ ಇಲ್ಲಿ ಬಂದಿರತಕ್ಕಂತ ನನ್ನ ಸ್ನೇಹಿತರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ, ಮತ್ತೆ ಇಲ್ಲಿ ಕೂತಿರ್ತಕ್ಕಂತ ರಾಜ್ಯಾಧ್ಯಕ್ಷರಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಅವ್ರ ಹೆಸರು ಸರ್ ವಿ ಗೋಪಾಲ್ ಪ್ರಸಾದ್ ಸರ್ ಅವರು, ಮತ್ತೆ ಸಂಘಟನೆ ಕಾರ್ಯದರ್ಶಿ ಸೆಕ್ರೆಟರಿ ಅವರಿಗೆ, ಹಾಗೂ ರಾಜಶೇಖರ ದೊಡ್ಡಣ್ಣನವರ ಅಧ್ಯಕ್ಷರಾಗಿರ್ತಕ್ಕಂಥ ಇವ್ರಿಗೆ ಎಲ್ಲರಿಗೂ ಕೂಡ ನಾನು ತಲವಾಗಿ ಸರವಾಗಿ ನಮಸ್ಕರಿಸುತ್ತಾ, ಈ ಒಂದು ಪಕ್ಷಕ್ಕೆ ಸೇರೋ ವಿಧಾನ ನನಗೆ ರಾಜಕೀಯನೇ ಬೇಡ ಅಂತಿದ್ದೋಳು ನಾನು.
ಹಾಗೆ ಸರ್ ಇಲ್ಲಮ್ಮ ನಾ ಮುಂದೆ ಹೊಸ ಪಕ್ಷ ಕಟ್ಟೋಣ, ಅಲ್ಲೇನೋ ಒಂದು ಹೋರಾಟ ಮಾಡೋಣ, ಜನಗಳಿಗೆ ಶಾಂತಿ ತರೋಣ ಅನ್ನೋದೊಂದು ಮಾತು ಹೇಳಿದ್ರು ಸಾಹೇಬ್ರು, ನಮ್ಮ ರಾಜಶೇಖರ ದೊಡ್ಡಣ್ಣಮ್ಮವರು. ನಾನು ಎಲ್ಲೋ ಇದ್ದವಳನ್ನ ಕರೆದು ಒಂದು ಪದವಿ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು ಹೇಳ್ಬೇಕು ಅಂದ್ರೆ ಬ್ಲೂ ಇಂಡಿಯಾ ಅಂದ್ರೆ, ಬ್ಲೂ ಅಂದ್ರೆ ಒಂದು ಶಾಂತಿಯ ಸಂಕೇತ. ಸಾರ್ ಹೇಳ್ದಾಗೆ ಆಕಾಶ ಬಣ್ಣ ಬ್ಲೂ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಕ್ಷತ್ರದ ತರ ನಮ್ಮ ಒಂದು ಪಾರ್ಟಿ. ಹಾಗೂ ಅಂಬೇಡ್ಕರ್ ಶಾಂತಿಯ ಸಂಕೇತ. ಇವತ್ತು ನನ್ನ ಪಕ್ಕದಲ್ಲಿ ಅಂಬೇಡ್ಕರ್ ಸಾಹೇಬ್ರೆ ಕೂತಿದ್ದಾರೆ ಅನ್ಸುತ್ತೆ, ಆದ್ರೆ ಆ ಬಣ್ಣ ಆ ಅಂಬೇಡ್ಕರ್ ಅವ್ರಿಗೆ ಹೋಲಿಸುತ್ತೆ. ಯಾಕಂತಂದ್ರೆ ಅವರು ಹೇಳಿದ್ರು, ಯಾರು ಸಂವಿಧಾನದಲ್ಲಿ ನಿಂತಿ ವಿರೋಧಿಗಳನ್ನ ವಿರೋಧವಾಗಿ ನೋಡಬೇಕು, ನ್ಯಾಯವಾದವ್ರನ್ನ ನ್ಯಾಯದಾಗಿ ನೋಡ್ಬೇಕು, ಆವಾಗ್ಲೇ ನಮ್ಮ ಒಂದು ಶಾಂತಿಯ ಸಂಕೇತ ಆಗೋದು, ಅವಾಗ್ಲೇ ನಿಜವಾದಂತ ಕ್ಲೀನ್ ಸಿಟಿ ಆಗೋದು ಅಂತ ಹೇಳಿದ್ರು. ಇವಾಗ ಏನಾಗಿದೆ, ಬರೀ ಭ್ರಷ್ಟಾಚಾರ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಬರೀ ಭ್ರಷ್ಟ ಆಗೋಯ್ತು. ಎಲ್ಲ ಉಚಿತ ಕೊಟ್ಬಿಟ್ಟು ಎಲ್ಲರಿಗೂ ನಿದ್ದೆಗೆಡಿಸ್ತು, ಜನಗಳಿಗೆಲ್ಲ ದಾರಿ ತಪ್ಪಿಸ್ತು. ನಮ್ಮ ಪಕ್ಷ ಏನಾಗಬೇಕು ಅಂದ್ರೆ, ಸರ್ ನಾನು ಇನ್ನೂ ಚರ್ಚೆ ಮಾಡಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಈ ಪಕ್ಷಕ್ಕೆ ಸೇರೋವಂತ ಉದ್ದೇಶ, ನಾನು ಸ್ವಲ್ಪ ಫಾಸ್ಟ್ ಮಾತಾಡ್ಬಿಡೋದು, ಏನಿದ್ರು ಅದನ್ನ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ನನ್ನ ಈ ಪಕ್ಷದಲ್ಲಿ ಶಾಂತಿಯಾಗಿ ಇದ್ದಿ ಕ್ಲೀನ್ ಸಿಟಿ ಮಾಡ್ಬೇಕು. ಒಂದು ಯಾರು ಭ್ರಷ್ಟಾಚಾರಿಗಳು ಇದ್ದಾರೋ ಆ ಅಧಿಕಾರಿಗಳನ್ನ ಮಟ್ಟ ಹಾಕಿ, ರಾಜಕಾರಣಿಗಳು ಯಾರೇ ತಪ್ಪು ಮಾಡ್ರಿ ನೀವು ಇದೇ ತಪ್ಪು ಮಾಡಿದ್ದೇನೆ ಅಂತ ನೇರ ನುಡಿಲಿ ಇದ್ದು, ನಮ್ಮ ಪಕ್ಷನು ಎಲ್ಲಾ ಬಿಜೆಪಿ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಎಲ್ಲ ಬಿಸಾಕಿ ನಮ್ಮ ಪಕ್ಷ 100 ಅಲ್ಲಿ 100 ಹೊಡ್ಕೊಂಡು ಇಡೀ ಕರ್ನಾಟಕದಲ್ಲಿ ಮಿಂಚುವಂತ ವೇಗದಲ್ಲಿ ಹೋಗಬೇಕು. ಎಲ್ಲರಿಗೂ ಒಳ್ಳೆ ನ್ಯಾಯ ನೀತಿ ಆಗಬೇಕು, ಎಲ್ಲರೂ ನೇರ ನುಡಿಯಲ್ಲಿ ಇರಬೇಕು ಅನ್ನೋದೇ ನಮ್ಮ ಈ ಒಂದು ಶಾಂತಿಯ ಸಂಕೇತದಲ್ಲಿ ಈ ಒಂದು ಪಕ್ಷ ಅಂದ್ರೆ ಬ್ಲೂ ಇಂಡಿಯಾ ಪಕ್ಷದಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಆಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ.